ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನನ್ನ ಪರಿಚಯ ಮಾಡ್ಕೊಳೋದಕ್ಕೆ ಮುಂಚೆ ಈ ವಿಡಿಯೋ ನೋಡ್ತಾ ಇರೋರು ಎಲ್ಲರ ಹತ್ರನೂ ಒಂದು ರಿಕ್ವೆಸ್ಟು, ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏಕೆಂದರೆ ನಾನು ಅಪ್ಲೋಡ್ ಮಾಡೋಂಥ ವಿಡಿಯೋಸ್ ಎಲ್ಲ ನಿಮ್ಗೆ ರೀಚ್ ಆಗುತ್ತೆ. ಈಗ ನನ್ನ ಪರಿಚಯ ಮಾಡ್ಕೊತೀನಿ. ನನ್ನ ಹೆಸರು ಸುಪ್ರಿಯಾ, ನಮ್ಮದು ತುಮಕೂರು. ನನಗೆ 3 ವರ್ಷದ ಪುಟಾಣಿ ಮಗಳಿದ್ದಾಳೆ. ನಂದು ಎಜುಕೇಷನ್ MCom ಕಂಪ್ಲೀಟ್ ಆಗಿದೆ. ನಾನು ಗೌರ್ಮೆಂಟ್ ಕಾಲೇಜಲ್ಲಿ ಟೆಂಪರವರಿ ಆಗಿ ಲೆಕ್ಚರರ್ ಆಗಿ ಸಹ ವರ್ಕ್ ಮಾಡ್ತಿದ್ದೆ. ಬಟ್ ಕಾರಣಾಂತರಗಳಿಂದ ನಾನು ಅದನ್ನು ಕಂಟಿನ್ಯೂ ಮಾಡೋದಕ್ಕಾಗಿಲ್ಲ. ಇಷ್ಟೆಲ್ಲ ಓದಿ ನಾನು ಮನೇಲೇ ಇರಬೇಕು ಅಂದರೆ ಬೇಜಾರು ಅನಿಸುತ್ತೆ. ಮತ್ತು ನಮ್ಮೆಲ್ಲ ಖರ್ಚುಗಳಿಗೆ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರಬೇಕು ಅಂದರೆ ಅದೊಂದು ಸ್ವಲ್ಪ ಕಷ್ಟ ಅನಿಸುತ್ತೆ. ನಮ್ಮ ಎಲ್ಲ ಖರ್ಚುಗಳನ್ನು ನಾವೇ ನೋಡ್ಕೊಳೋಷ್ಟು ಅಲ್ದಲೇ ಇದ್ರು ಸಣ್ಣ ಪುಟ್ಟ ಖರ್ಚುಗಳಿಗಾದ್ರೂ ನಾವು ನಮ್ಮ ಖರ್ಚನ್ನ ನಾವೇ ನೋಡ್ಕೊಳ್ಳೋ ಅಷ್ಟು ನಾವು ಏನಾದರೂ ಮಾಡಿ ಸಂಪಾದನೆ ಮಾಡಬೇಕು ಹೇಗಾದರೂ ಅನ್ನೋ ಉದ್ದೇಶದಿಂದ ಏನಾದರೂ ಮಾಡೋಣ ಅಂತೇಳಿ ಅಂದ್ಕೊಂಡು ಈ ಬಿಸ್ನೆಸ್ನ ನಾನು ಸ್ಟಾರ್ಟ್ ಮಾಡಿದ್ದು. ಮತ್ತು ನನ್ನ ಬಿಸ್ನೆಸ್ ಬಗ್ಗೆ ಹೇಳಬೇಕು ಅಂದರೆ ನಮ್ಮದು ಯಾವುದೇ ರೀತಿ ಶಾಪ್ ಇಲ್ಲ. ನಾನು ಡೈರೆಕ್ಟು ಪ್ರಾಡಕ್ಟ್ಸ್ನ ನಾನು ವೆಂಡರ್ಸ್ ಕಡೆಯಿಂದ ಡಿಸ್ಪ್ಯಾಚ್ ಮಾಡಿಸೋದು. ಮತ್ತು ಕೆಲವೊಂದು ಪ್ರಾಡಕ್ಟ್ಸ್ನ ನಾನು ಮನೆಗೆ ಹ್ಯಾಂಡ್ ಸ್ಟಾಕ್ ತೊಗೊಂಡು ಅದ್ರದ್ದು ಏನಾದರೂ ಆರ್ಡ್ರ್ ಬಂತು ಅಂದರೆ ನಾವೇ ಪೋಸ್ಟ್ ಅಥವಾ ಕೊರಿಯರ್ ಮಾಡಿಕೊಡ್ತೀವಿ. ಮತ್ತು ನಾನು ಸೇಲ್ ಮಾಡುವಂಥ ಎಲ್ಲ ಪ್ರಾಡಕ್ಟು ಸಹ ಆನ್ಲೈನ್ ಪೇಮೆಂಟ್ ಆಗಿರುತ್ತೆ, ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ. ಕ್ಯಾಶ್ ಆನ್ ಡೆಲಿವರಿ ಯಾಕೆ ಇರೋದಿಲ್ಲ ಅಂದರೆ ನಾನು ಯಾವುದೇ ಆನ್ಲೈನ್ ಶಾಪಿಂಗ್ ಆ್ಯಪ್ಗಳಿಂದ ಪ್ರಾಡಕ್ಟ್ನ ನಾನು ಸೇಲ್ ಮಾಡೋದಿಲ್ಲ. ಡೈರೆಕ್ಟ್ ವೆಂಡರ್ ಕಡೆಯಿಂದ ಪ್ರಾಡಕ್ಟ್ನ ಡಿಸ್ಪ್ಯಾಚ್ ಮಾಡಿಸೋದು. ನಮ್ಮ ವೆಂಡರ್ಸು ನಮಗೆ ಕ್ಯಾಶ್ ಆನ್ ಡೆಲಿವರಿ ಕೊಡೋದಿಲ್ಲ, ಹಾಗಾಗಿ ನಾನು ಸಹ ಕ್ಯಾಶ್ ಆನ್ ಡೆಲಿವರಿ ಕೊಡೋದಕ್ಕಾಗಲ್ಲ. ಮತ್ತು ನಮ್ಮ ಪ್ರಾಡಕ್ಟ್ಸ್ದು ರಿಟರ್ನ್ ಆಪ್ಷನ್ಸ್ ಇರೋದಿಲ್ಲ. ಯಾಕೆಂದರೆ ಫೋಟೋದಲ್ಲಿ ಪ್ರಾಡಕ್ಟ್ ಯಾವ ರೀತಿ ಇರುತ್ತೋ ಅದೇ ರೀತಿಯೇ ಪ್ರಾಡಕ್ಟು ನಿಮಗೆ ರೀಚ್ ಆಗುತ್ತೆ. ಕ್ವಾಲಿಟಿ, ಫಿನಿಶಿಂಗ್ ಮತ್ತು ಡಿಸೈನ್ ಎಲ್ಲನೂ ಅಷ್ಟೇ ಸೇಮ್ ಪ್ರಾಡಕ್ಟೇ ನಿಮಗೆ ರೀಚ್ ಆಗೋದ್ರಿಂದ ರಿಟರ್ನ್ ಆಪ್ಷನ್ಸ್ ಇರೋದಿಲ್ಲ. ಇನ್ ಕೇಸ್ ಏನಾದರೂ ನಿಮಗೆ ಪ್ರಾಡಕ್ಟು ಡ್ಯಾಮೇಜ್ ಬಂದಿತ್ತು ಅಂದರೆ ಅದು ಖಂಡಿತ ಎಕ್ಸ್ಚೇಂಜ್ ಇರುತ್ತೆ. ಅದಕ್ಕೆ ನೀವು ಪಾರ್ಸಲ್ ಓಪನ್ ಮಾಡಬೇಕಾದ್ರೆ ನೀವು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಸಹ ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿರಬೇಕು. ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿದರೆ ನಿಮಗೆ ಯಾವುದೇ ರೀತಿ ಇಶ್ಯೂಸ್ ಇದ್ರೂ ಸಹ ಪ್ರಾಡಕ್ಟು ಎಕ್ಸ್ಚೇಂಜ್ ಸಿಗುತ್ತೆ. ಮತ್ತು ಪ್ರಾಡಕ್ಟ್ ನಿಮಗೆ 5 to 10 ಡೇಸಲ್ಲಿ ಯಾವಾಗ ಬೇಕಾದ್ರೂ ರೀಚ್ ಆಗ್ಬೋದು. ನಿಮಗೆ ಇಂಥದೇ ದಿನ ರೀಚ್ ಆಗುತ್ತೆ ಅಂತ ಕನ್ಫರ್ಮ್ ಆಗಿ ಹೇಳೋದಕ್ಕಾಗಲ್ಲ. ಪ್ರಾಡಕ್ಟ್ ಡಿಸ್ಪ್ಯಾಚ್ ಆದಮೇಲೆ ಟ್ರ್ಯಾಕಿಂಗ್ ನಂಬರ್ ಸಿಗುತ್ತೆ. ಆ ನಂಬರ್ ಮೂಲಕ ನಿಮ್ಮ ಪ್ರಾಡಕ್ಟ್ ಎಲ್ಲಿದೆ, ಮ್ಯಾಕ್ಸಿಮಮ್ ಯಾವತ್ತು ರೀಚ್ ಆಗ್ಬೋದು ನಿಮಗೆ ಅನ್ನೋದನ್ನ ನಾವು ಟ್ರ್ಯಾಕಿಂಗ್ ಮೂಲಕ ನೋಡ್ಬೋದು. ಮತ್ತು ಯಾರಾದರೂ ರೀಸೆಲ್ಲರ್ಸ್ ಇದ್ದರೆ ಅಥವಾ ಮನೇಲೇ ಕುತ್ಕೊಂಡು ಅರ್ನು ಮಾಡಬೇಕು ಅನ್ನೋರು ಯಾರಾದರೂ ಇದ್ದರೆ ನಾನು ವಾಟ್ಸಪ್ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಮೆಸೇಜ್ ಮಾಡಿ ನಾನು ಇದ್ರ ಬಗ್ಗೆ ಯಾವ ರೀತಿ ರೀಸೆಲ್ಲಿಂಗ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಈ ವಿಡಿಯೋ ನೋಡ್ತಿರೋರು ಯಾರಾದರೂ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಪೇಜ್ನ ಫಾಲೋ ಮಾಡ್ತಿಲ್ಲ ಅಂದರೆ ನಾನು ಇನ್ಸ್ಟಾಗ್ರಾಮ್ ಲಿಂಕ್ನ ಮೆನ್ಷನ್ ಮಾಡಿರ್ತೀನಿ. ಆ ಲಿಂಕ್ಗೆ ಹೋಗಿ ನೀವು ಇನ್ಸ್ಟಾಗ್ರಾಮಲ್ಲಿ ನಮ್ಮ ಪೇಜ್ನ ಫಾಲೋ ಮಾಡ್ಬೋದು. ಇದರಿಂದ ನಾನು ಡೈಲಿ ಅಪ್ಡೇಟ್ಸ್ ಏನೇನು ಬರ್ತಾ ಇರುತ್ತೆ ಅದನ್ನು ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ಪೋಸ್ಟ್ ಮಾಡ್ತಾ ಇರ್ತೀನಿ. ನಾನು ಯೂಟ್ಯೂಬಲ್ಲಿ ಎಲ್ಲ ಥರದ್ದು ಕಲೆಕ್ಷನ್ಸ್ನು ನಾನು ತೋರಿಸೋದಕ್ಕಾಗಲ್ಲ, ಏಕೆಂದರೆ ನನ್ನ ಹತ್ರ ಹ್ಯಾಂಡ್ ಸ್ಟಾಕ್ ಏನಿರುತ್ತೆ ಅದನ್ನು ಮಾತ್ರ ನಾನು ಯೂಟ್ಯೂಬಲ್ಲಿ ತೋರಿಸ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಆದರೆ ನಮ್ಮ ಕಡೆ ಯಾವ್ಯಾವ ಪ್ರಾಡಕ್ಟ್ಸ್ ಸಿಗುತ್ತೆ ಅದನ್ನೆಲ್ಲ ಸಹ ನಾನು ಪೋಸ್ಟ್ ವಿಡಿಯೋಸ್ ಅಪ್ಲೋಡ್ ಮಾಡಿರ್ತೀನಿ, ನೀವು ಅದರಲ್ಲಿ ನೋಡ್ಬೋದು. ಮತ್ತು ನನ್ನ ವಾಟ್ಸಪ್ ಗ್ರೂಪ್ ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ. ಆ ಗ್ರೂಪ್ ಲಿಂಕ್ಗೆ ಜಾಯ್ನ್ ಆದರೆ ನಾನು ಡೈಲಿ ಅಪ್ಡೇಟ್ಸ್ನ ಸಹ ನೀವು ನೋಡ್ಬೋದು. ಮತ್ತು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಹತ್ರ ಇರುವಂಥ ಹ್ಯಾಂಡ್ ಸ್ಟಾಕ್ನ ವಿತ್ ಪ್ರೈಸ್ ಸಮೇತ ತೋರಿಸ್ಕೊಡ್ತೀನಿ. ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.